ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಕೂಡ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಸಾಕ್ಷಿ ನುಡಿಯಬೇಕು ಹಾಗೆ ನುಡಿಯುವಂತೆ ಅವರನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನೀವು ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಯಾವುದೆಂದರೆ 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 11. 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 11. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮತ್ತಾಯ 23:27. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ ಎಂಬುದಾಗಿ. ಇವತ್ತು ಸುಳ್ಳು ಹೇಳೋರು, ನಾನಾ ರೀತಿ ದೇವರ ವಿಷಯದಲ್ಲಿ ಸುಳ್ಳು ಹೇಳೋರು ಅಥವಾ ಎಲ್ಲ ಥರದಲ್ಲಿ ಸುಳ್ಳು ಹೇಳಿ ಇತರನ್ನು ಮೋಸ ದಗ ಮಾಡೋರು, ಇವರು ಸತ್ತ ಸಮಾಧಿಯೊಳಗೆ ಒಂದು ಹೆಣಕ್ಕೆ ಸಮಾನವಾಗಿದ್ದಾರೆ ಎಂಬುದಾಗಿ ಈ ವಾಕ್ಯದ ಒಂದು ಅರ್ಥವು ನಮಗೆ ತಿಳಿಸಲ್ಪಡ್ತದೆ ಈ ಕಪಟಿಗಳಿಗೆ. ಯಾಕೆಂದರೆ ಇವತ್ತೊಬ್ಬರು ಸಾಯ್ತಾರೆ, ಅವರನ್ನು ಸಮಾಧಿ ಮಾಡ್ತಾರೆ, ಅದ್ರ ಮೇಲೆ ಗೋರಿ ಕಟ್ತಾರೆ, ನಾನಾ ಥರದ ಪೈಂಟನ್ನು ಹೊಡೆದು ಪಳ 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 ಅಂತ ಕಾಣ್ತದೆ. ಆದರೆ ಅದು ಮೇಲೆ ಮಾತ್ರ ಬಣ್ಣ, ಒಳಗೆ ಆಮೇಲೆ ನೋಡಿದರೆ ಹೆಣವು ಕೊಳೆತು ಹೋಗಿರ್ತದೆ. ಒಂದು ವೇಳೆ ಸ್ವಲ್ಪ ಗಾಳಿ ಅದರ ಹೊರಗಡೆ ಬಂತದ್ರಲ್ಲಿ ವಾಸನೆ ಬರುತ್ತದೆ. ಹಾಗೆ ಇವರು ಏನಾಗಿದ್ದಾರೆ, ಎದುರಿಗೆ ಮಾತ್ರ ಒಳ್ಳೆ ಅಲಂಕಾರ ಹಾಕೊಂಡು ಬಹಳ ಜೋರಾಗಿರ್ತಾರೆ. ಒಳಗಿನ ಇವರ ಮನಸ್ಸು, ಹೃದಯ ಎಲ್ಲ ಸಮಾಧಿ ಒಳಗೆ ಸತ್ತ ಹೆಣಗಳು ಕೊಳಿತಾ ಇರ್ತವೆ. ಇವರು ಸತ್ತ ಒಳಗೆ ಸಮಾಧಿಯಲ್ಲಿರೋ ಹೆಣಗಳಿಗೆ ಸಮಾನವಾಗಿದ್ದಾರೆ. ಈ ಸುಳ್ಳು ಬೋಧಕರು, ಯಾಜಕರು, ಪ್ರವಾದಿಗಳು, ಪ್ರತಿಯೊಬ್ಬರು ಸುಳ್ಳು ಹೇಳೋರು ಅಂತ ಇದರ ಅರ್ಥ. 28. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ನೋಡಿ, ಇವರ ಅಂದ ಚಂದಗಳು ಯಾಕೆ, ಇನ್ನೊಬ್ಬರ ಸುಳ್ಳು ಹೇಳಿಕೊಂಡು ನಾನಾ ಥರದ ಅಲಂಕಾರಗಳನ್ನು ಮಾಡಿಕೊಂಡು ಅನ್ಯಾಯ ಮಾಡಿ ಹಣ ಸಂಪಾದನೆ ಇವರ ಜೀವನಕ್ಕಾಗಿ ಜನಗಳನ್ನು ವಂಚಿಸ್ತಾ ಇದ್ದೀರಿ. ಹಾಗೆ ನೀವು ಏನೇ ಮಾಡಿದಿರೋ ಸಮಾಜ ಒಳಗೆ ಸತ್ತ ಹೆಣಗಳಿಗೆ ಸಮಾನವಾಗಿದ್ದಾರೆ ಇಂಥವರು ಅಂತ ಇದರ ಅರ್ಥ. 29. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಪ್ರವಾದಿಗಳ ಸಮಾಧಿಗಳನ್ನು ಕಟ್ಟಿ ನೀತಿವಂತರ ಗೋರಿಗಳನ್ನು ಅಲಂಕರಿಸಿ, ನಾವು ನಮ್ಮ ಹಿರಿಯರ ಕಾಲದಲ್ಲಿ ಇರುತ್ತಿದ್ದರೆ ಪ್ರವಾದಿಗಳನ್ನು ಕೊಂದ ಪಾಪದಲ್ಲಿ ಪಾಲುಗಾರರಾಗುತ್ತಿರಲಿಲ್ಲ ಅನ್ನುತ್ತೀರಿ. ಇವ್ರು ಏನು ಹೇಳ್ತಾರೆ, ಅಯ್ಯೋ ನಾವು ಆಗಿರಲಿಲ್ಲ, ನಾವು ಇದ್ದಿದ್ರೆ ಖಂಡಿತವಾಗಿ ಇಂಥವರಿಗೆ ತೊಂದರೆ ಬರೋಕ್ಕೆ ಬಿಡುತ್ತಿತ್ತಿಲ್ಲ, ವಿರೋಧಿಗಳಿಂದ ನಾವು ಹಾಗೆ ಮಾಡ್ತಿದ್ದೋ, ನಾವು ಹೀಗೆ ಮಾಡ್ತಿದ್ದೋ ಅಂತ ಹೇಳ್ಕೊಂಡು ನೀವು ಹೇಳ್ತಾ ಇದ್ದೀರಿ. ಆದರೆ ಏನು, ನೀವು ಕೂಡ ಅಂಥವರೇ ಆಗಿದ್ದೀರಿ, ಅಂಥವ್ರ ಜೊತೆಗೆ ನೀವು ಕೂಡ ಸೇರಿದವರಾಗಿದ್ದೀರಿ. ಆದರೆ ಸುಮ್ಮನೆ ಒಂದು ಮಾತನ್ನು ಮಾತನಾಡ್ತಾ ಇದ್ದೀರಿ ಅಷ್ಟೇ ಎಂಬುದಾಗಿ. 31. ಹಾಗಾದರೆ ನೀವು ಪ್ರವಾದಿಗಳನ್ನು ಕೊಂದವರ ಮಕ್ಕಳೇ ಹೌದೆಂಬುದಕ್ಕೆ ನಿಮಗೆ ನೀವೇ ಸಾಕ್ಷಿಗಳಾಗಿದ್ದೀರಿ. ಒಳ್ಳೆಯದು. ನೋಡಿ, ಹಾಗೆ ಇವತ್ತು ನಿಜವಾದ ಸೇವಕರುಗಳಿಗೆ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ. ಹಾಗೆ ಇವತ್ತು ಸರ್ವ ಸೃಷ್ಟಿಕರ್ತನಾದ ದೇವರಾದ ಯೇಸು ಕೂಡ ಭೂಲೋಕಕ್ಕೆ ಬಂದಾಗ ಪ್ರತಿಯೊಬ್ಬರು ಏನು ಶಿಕ್ಷೆಯನ್ನು ಅನುಭವಿಸಿದ್ರು, ಅವರ ಪ್ರವಾದಿಗಳು, ಸಾಕ್ಷಿಗಳು ಏನು ಅನುಭವಿಸಿದ್ರು, ಇದೆಲ್ಲ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ನಿಜವಾಗಿ ಆಯ್ಕೆ ಆದರೂ ಅದು ಹಾಗೆ ಆಗಬಾರ್ದಿತ್ತು, ಹೀಗೆ ಆಗಬಾರ್ದಿತ್ತು ಅಂತ ಹೇಳುತ್ತಾರೆ. ನಿಜವಾದ ಸೇವಕರಾದರೆ, ದೇವರಿಂದ ಆಯ್ಕೆಗೊಂಡವರಾಗಿದ್ದರೆ ಖಂಡಿತವಾಗಿ ಅದರಲ್ಲಿ ಆಗಲೇಬೇಕು, ಹೋಗಲೇಬೇಕು, ಅದರಲ್ಲೊಂದು ದೇವರ ಯೋಚನೆ ಎಂಬುದಾಗಿ ಅವರು ಆ ರೀತಿ ಅದನ್ನು ಮಾತನಾಡಿಕೊಳ್ತಾರೆ, ತಿಳಿದುಕೊಳ್ಳುತ್ತಾರೆ. ಆದರೆ ಖಂಡಿತವಾಗಿ ಲೋಕದ ವಿಷಯಗಳಿಗೂ ಬದುಕಿನ ಮೇಲೆ ಆಸೆ ಇರುವವರಾಗಿದ್ದರೆ, ಈ ಲೋಕದ ಡಂಬಚಾರಗಳಿಗೆ ಜೀವಿಸುವವರಾದರೆ, ಅಯ್ಯೋ ಹಾಗೆ ಆಗ್ತಿತ್ತು, ಹೀಗೆ ಆಗ್ತಿತ್ತು, ಹಾಗೆ ಆಗಬಾರ್ದಿತ್ತು, ಹೀಗೆ ಆಗಬಾರ್ದಿತ್ತು, ನಾವು ಜೊತೆಲಿದ್ದರೆ ಹಾಗೆ ಆಗ್ತಿರ್ಲಿಲ್ಲ, ಖಂಡಿತವಾಗಿ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಇಂಥವರು ಕಷ್ಟಗಳಲ್ಲಿ ಸಂತೋಷ ಪಡುವವರಾಗಿದ್ದಾರೆ.
ಒಳ್ಳೆಯದು, ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ. ಹೌದು, ನಿಮ್ಮ ಹಿರಿಯರು ಕೂಡ ಇದೇ ರೀತಿ ಮಾಡಿ ಪಾಪ ಪಟ್ಟಿ ಕಟ್ಟಿಕೊಂಡು ಅದೇ ಪಾಪದಲ್ಲಿ ಸತ್ರು, ನೀವು ಕೂಡ ಹಾಗೆಯೇ ಅವರ ಹಾಗೆ ಅದೇ ಪಾಪದಲ್ಲಿ ಹೋಗಿರಿ ಅಂತೇಳಿ ಇದರ ಅರ್ಥ. ಆಗ ಅವರು ಕೂಡ ಏನಾಗ್ತಾರೆ, ಹಿರಿಯರ ಪಾಪಗಳನ್ನೇ ತಗೊಂಡು ಮುಂದೆ ಹೋಗೋರಾಗಿದ್ದಾರೆ. 33, ಹಾವುಗಳೇ, ಸರ್ಪ ಜಾತಿಯವರೇ, ನರಕದಂಡದಿಂದ ಹೇಗೆ ತಪ್ಪಿಸಿಕೊಂಡಿರಿ? ನೋಡಿ, ಇವರನ್ನು ಏನು ಮಾಡಿದ್ದಾರೆ ದೇವರು, ಹಾವುಗಳಿಗೆ ಮತ್ತೊಂದು ಸರ್ಪ ಜಾತಿಯವರಿಗೆ ಅಂದರೆ ಅಂತಹ ಒಂದು ಕಠಿಣ, ಅಂಥದ್ದು ವಿಷಮೂರ್ಖರಾಗಿದ್ದಾರೆ ಇವರು. ಖಂಡಿತವಾಗಿ ಆ ಸೈತಾನಿಗೆ ನರಕವೆಂಬ ಒಂದು ತೀರ್ಪನ್ನು ಕೊಟ್ಟು ಪರಲೋಕದ ಭೂಲೋಕಕ್ಕೆ ದಬ್ಬಿದ್ರು. ಅದೇ ಘಟಸರ್ಪದ ರೂಪದಲ್ಲಿ ಬಂದು ಆ ಹಾವುಗಳನ್ನು ವಂಚಿಸಿತು. ಹಾಗೆ ಇವರಿಗೂ ಕೂಡ ಏನಾಗಿದೆ, ನರಕ ತಂಡ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇಂಥ ಸುಳ್ಳು ಬೋಧಕರು, ಯಾಜಕರುಗಳು ಯಾರೇ ಆಗಲಿ ದೇವರ ವಿಷಯದಲ್ಲಿ ಇನ್ನೂ ನಾನಾ ರೀತಿಯಲ್ಲಿ ಸುಳ್ಳು ಹೇಳಿ ತರನ್ನ ಕೆಡಿಸುವವರು, ಅವರಿಗೆ ನರಕವೆಂಬ ತೀರ್ಪು ಆಗಿದೆ ಅಂತ ಇದರ ಅರ್ಥ. ಆದುದರಿಂದ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಶಿಲುಬೆಗೆ ಹಾಕುವಿರಿ, ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿಂದ ಊರಿಗೆ ಅಟ್ಟಿಕೊಂಡು ಹೋಗುವಿರಿ. ದೇವರಿಂದ ಆಯ್ಕೆಗೊಂಡು ಸತ್ಯ ಸುವಾರ್ತೆಗೆ ಸಾರುವವರಿಗೆ ಇದೇ ಕತೆ ಬರುತ್ತದೆ. ಇದರಲ್ಲಿ ದೇವರ ಹಿಂದೆ ನಾವೊಂದು ದೇವರ ವಿಶ್ವಾಸಿಗಳು, ದೇವರ ಸೇವಕರುಗಳು ಅಂತ ಹೇಳಿಕೊಂಡು ಸತ್ಯ ಸುವಾರ್ತೆಯನ್ನು ಸಾರುವವರಿಗೆ ಇತರರ ಜೊತೆಯಲ್ಲಿ ಸೇರಿಕೊಂಡು ಇವರು ಕೂಡ ಹಿಂಸೆ ಕೊಡುವವರಾಗಿದ್ದಾರೆ. ಒಂದು ವೇಳೆ ಇವರು ಸೇರದಿದ್ದರೂ ಕೂಡ ಆ ಹಿಂಸೆ ಕೊಡುವಂಥ ವಿರೋಧಿಗಳಿಗೆ ಸಹಾಯ ಮಾಡುವವರಾಗಿದ್ದಾರೆ. ನೋಡಿ, ಇಂಥಲ್ಲಿದ್ದಾರೆ, ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ. ಇದು ಇವತ್ತು ಕೂಡ ನನಗೆ ಗೊತ್ತಿದ್ದ ಹಾಗೆ ಇವತ್ತು ಕೂಡ ಈ ಕ್ರೈಸ್ತರಲ್ಲಿ ಒಂದು ಪಂಗಡದವರು ಸತ್ಯ ಸುವಾರ್ತೆಯನ್ನು ಸಾರುವವರಿಗೆ ಇದೇ ಹಿಂಸೆಯನ್ನು ಕೊಡುವವರಾಗಿದ್ದಾರೆ. ಸಪ್ತ ಸಮಾಧಿಗೆ ಹೋಗಿ ಅಲ್ಲಿ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ವಿಗ್ರಹಗಳಿಗೂ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಇವತ್ತು ಜಾತ್ರೆ, ಈ ಜಾತ್ರೆ, ಆ ಮೆರವಣಿಗೆ, ಈ ಮೆರವಣಿಗೆ ಅಂತ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇವರು ಏನು ಹೇಳ್ತಾರೆ ವಿರೋಧಿಗಳೊಂದಿಗೆ, ಖಂಡಿತವಾಗಿ ನೋಡಿ, ನಾವು ಹಾಗೆ ಮಾಡೋದಿಲ್ಲ, ನಾವು ಹೀಗೆ, ನೀವೆಲ್ಲ ಒಂದೇ, ನಾವು ಎಲ್ಲದಕ್ಕೂ ಸಮಾನಾಗಿದ್ದೇವೆ, ಅವರು ಕೆಡಿಸ್ತಾ ಇದ್ದಾರೆ, ಅವರಿಂದಾಗಿ ಇವತ್ತು ಜಗಳ ಬರುವಂಥ ಕ್ರೈಸ್ತರಲ್ಲಿ ಒಂದು ಪಂಗಡ ಇವತ್ತು ಕೂಡ ಮಾಡೋರಾಗಿದ್ದಾರೆ. ಆದ್ರಿಂಥವರಿಗೆ ಏನಾಗಿದೆ, ನರಕವೆಂಬ ತೀರ್ಪು ಆಗಿ ಹೋಗಿದೆ. ಅದಲ್ಲದೆ ಸತ್ಯವನ್ನು ಸಾರುವವರಿಗೆ ಇತರರು ಕೂಡ ಹಿಂಸೆ ಕೊಡೋರಾಗಿದ್ದಾರೆ. ಯಾಕೆಂದರೆ ಇವರಿಂದಾಗಿ ಇವತ್ತು ನಮ್ಮ ಎಲ್ಲ ಗುಟ್ಟುಗಳು ಬಟ್ಟ ಬಯಲಾಯಿತು. ನಾವು ಹೇಗೆ ಜೀವನ ಮಾಡೋದು, ಹೇಗೆ ನಾವು ಸಂಸಾರ ನಡೆಸೋದು, ಹೇಗೆ ಸಭೆ ಕಟ್ಟೋದು, ಹೇಗೆ ಜನ ಸೇರಿಸೋದು ಎಂಬುದಾಗಿ. ಇವತ್ತು ಸಭೆ ಕಟ್ಟಿ ಜನ ಸೇರಿಸಿ ನೀನು ಸುಳ್ಳು ಸುಳ್ಳು ಹೇಳಿ ಜನಗಳನ್ನು ವಂಚಿಸುತ್ತಾ ಏನಾದರೂ ಬರೆದಿದ್ದಾರಾ, ಸತ್ಯದಲ್ಲಿ ಬರೆದಿದೆಯಾ? ಅಥವಾ ದೇವರು, ಪ್ರವಾದಿಗಳು, ಸಾಕ್ಷಿಗಳು ಏನಾದರೂ ಹೇಳಿದ್ದಾರಾ? ಇಲ್ಲ. ಹಾಗಿರುವಾಗ ಇಂಥವರಲ್ಲಿಂದ ಕೂಡ ಈ ರೀತಿಯ ಮಾತುಗಳು ಬರುತ್ತವೆ. ಇಂಥವರೆಲ್ಲರಿಗೂ ನರಕವೆಂಬ ತೀರ್ಪು ಆಗಿ ಹೋಗಿದೆ ಅಂತ ಮೇಲಿನ ವಚನದಲ್ಲಿ ನಾವೀಗ ತಿಳಿದುಕೊಂಡಿದ್ದೇವೆ. ಹೀಗೆ ನೀತಿವಂತನಾದ ಹೆಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೀಯನ ಮಗನಾದ ಜಕರೀಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದ ಉಂಟಾದ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ನೋಡಿ, ಹೆಬೇಲ ಏನು ಮಾಡ್ದ, ಸರಿಯಾಗಿ ದೇವರೊಂದಿಗೆ ಜೀವಿಸಿದ, ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದ ಅವನ ಅಣ್ಣ ಕಾಯಿನಿಗೆ ಅದನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಆದ್ದರಿಂದ ಅವರನ್ನು ಕೊಂದ. ಹಾಗೆ ಇವತ್ತು ಸರಿಯಾಗಿ ಸತ್ಯ ಸುವಾರ್ತೆಯನ್ನು ಸಾರಿಕೊಂಡು ಹೋಗೋರಿಗೆ ಇತರರು ಏನು ಮಾಡ್ತಾರೆ, ಸಹಿಸಿಕೊಳ್ಳಲಾಗದೆ ಇವರಿಂದ ನಮ್ಮ ಜೀವನ ಹಾಳಾಗ್ತಾ ಇದೆ, ನಮಗೆ ಬರುವ ಆದಾಯವು ಕಡಿಮೆ ಆಗ್ತದೆ, ಜನಗಳು ಕಡಿಮೆ ಆಗ್ತದೆ, ಇವನು ಇರಬಾರದು ಅಂತೇಳಿ ಅಂಥವ್ರನ್ನು ಕೊಲೆ ಮಾಡಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಕೊಲೆ ಮಾಡಿದ್ದಾರೆ ಹಿಂದೆ. ಈಗಲೂ ಕೂಡ ಅದೇ ಒಂದು ಯೋಚನೆ ಕೆಲವರಲ್ಲಿ ಇದೆ. ಆದರೆ ಸತ್ಯ ಸುವಾರ್ತೆಯನ್ನು ಸಾರವರನ್ನು ತಳ್ಳಿಬಿಟ್ಟವರಾಗಿದ್ದಾರೆ. ಅದೆಲ್ಲವೂ ಏನಾಗ್ತದೆ ಅಂದರೆ ಅವರ ತಲೆಯ ಮೇಲೆ ಪಾಪ, ಅಂದರೆ ನ್ಯಾಯ ತೀರ್ಪಿನ ದಿವಸ ಆ ಪಾಪ ಬರುತ್ತದೆ ಎಂಬುದಾಗಿ. 36ನೇ ವಚನ, ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅದು ಅವರು ಮಾತ್ರವಲ್ಲ, ಅವರ ಸಂತತಿಯು ಕೂಡ ಆ ಪಾಪ ಬರುತ್ತದೆ ಎಂಬುದಾಗಿ. ಯಾರು ನಿಜವಾಗಿ ದೇವರಿಂದ ಆಯ್ಕೆಗೊಂಡ ಸತ್ಯ ಸುವಾರ್ತೆಯನ್ನು ಸಾರ್ಕೊಂಡು ಹೋಗ್ತಾರೋ, ಯಾರು ಈ ರೀತಿ ಅಂಥವರಿಗೆ ಮೋಚನ ಯಾರು ತೊಂದರೆ ಮಾಡ್ತಾರೋ ಅವರ ಸಂತತಿಯ ಮೇಲೆ ಕೂಡ ದೇವರ ಕೋಪ ಬರುತ್ತದೆ. ಇದು ಈಗಾಗಲೇ ಬಂದಿದೆ, ನಾನು ಕಂಡಿದ್ದೇನೆ, ಕಾಣುತ್ತಲೇ ಇದ್ದೇನೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಇಂಥವರನ್ನು ಕೂಡ ನಾವು ಕಂಡು ಹಿಡಿದು ಬಹಳ ಎಚ್ಚರದಿಂದಿರಬೇಕು ನನ್ನ ಸಹೋದರ ಸಹೋದರಿಯರೇ. 37ನೇ ವಚನ,
ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಳ್ಳುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿ, ಆದರೆ ನೀವು ಬಹಳ ಕಷ್ಟ ಸಂಕಟ ದುಃಖಗಳನ್ನು ಸತ್ಯ ಸುವಾರ್ತೆ ಸಾರುವವರಿಗೆ, ದೇವರ ಆಯ್ಕೆಗೊಂಡವರಿಗೆ, ದೇವರು ಯಾರನ್ನ ನಡೆಸ್ತಾರೋ ಅವರಿಗೆ ಇವರು ಬಹಳ ಏನು ಮಾಡ್ತಾ ಇದ್ರು, ಕಲ್ಲು ಹೊಡೆದ್ರು, ಕೊಂದಿದ್ದಾರೆ. ಈಗಲೂ ಕೂಡ ಅದೇ ಒಂದು ಮನಸ್ಸು ಒಂದೊಂದು ಪಂಗಡದಲ್ಲಿ ಇದೆ, ಇತರರಲ್ಲಿ ಕೂಡ ಇದೆ, ಈ ಸೇವಕರುಗಳು ಅಂತ ಹೇಳೋರಲ್ಲಿ. ಆದರೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ನೀವು ಅಪರಾಧಕ್ಕೆ ಹೋಗೋದು ಬೇಡ, ನಿಮ್ಮ ಮಕ್ಕಳನ್ನು ಕೂಡ ನಾನು ಆಶೀರ್ವಾದ ಮಾಡ್ತೇನೆ ಅಂತೇಳಿ. ಇವತ್ತೊಂದು ಹದ್ದು ಆಗಲಿ, ಗಿಡುಗು ಆಗಲಿ, ಒಂದು ಹಾವುಗಳಾಗಲಿ, ಏನೇ ಆದರೂ ಕೋಳಿ ಮರಿಗಳ ಹತ್ರ ಬಂದ್ರೆ ಕೋಳಿ ಮರಿಗಳನ್ನು ರೆಕ್ಕೆಗಳಲ್ಲಿ ಬಚ್ಚಿಟ್ಟುಕೊಂಡು ಕಾಯ್ತಾ ಇರ್ತದೆ. ಅದೇ ರೀತಿ ನನಗೆ ಕೂಡಿಸಿಕೊಳ್ಳುವುದಕ್ಕೆ, ನಿಮ್ಮನ್ನು ಕಾಯುವುದಕ್ಕೆ, ಈ ಒಂದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಇಂಥವ್ರು ಏನು ಮಾಡ್ತಾರೆ, ಬರೀ ಲೋಕದ ಕಡೆಗೆ ಆಸ್ತಿ ಐಶ್ವರ್ಯ, ದೊಡ್ಡ ಗಾಡಿಗಳು, ಅಲಂಕಾರಗಳು, ಈ ರೀತಿ ಇದು ಕೂಡ ಇವತ್ತು ನಾವು ಕಾಣುತ್ತಲೇ ಇದ್ದೇವೆ. ಅದಕ್ಕೆ ದೇವರಿಗೆ ಬಹಳ ಬೇಸರ. ನಿಮ್ಮನ್ನು ನನಗೆ ರಕ್ಷಿಸಬೇಕು ಅಂತ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಹಾಗೆ ಇವತ್ತು ಅಂಥವರು ಸತ್ಯವನ್ನು ತಿಳಿದುಕೊಂಡರೂ ಕೂಡ ದೇವರ ವಾಕ್ಯವನ್ನು ಬದಿಗೆ ತಳ್ಳಿ ಇವರು ಲೋಕದ ವಿಷಯದಲ್ಲಿ ಹೋಗಿ ಇವರ ಜೀವನವನ್ನು ನೋಡ್ತಾ ಇದ್ದಾರೆ. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಹಾಗೆ ನೋಡಿ, ಹಾಗೆ ಮಾಡಿ 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 ಏನಾಗಿದೆ ಅಲ್ಲಿ, ಇವರ ವಿಚಾರಗಳನ್ನು, ನಡೆ ನುಡಿ ಕಾರ್ಯಗಳನ್ನು, ಮೋಸದ ಮಾತು, ಸೊಲ್ಲುಗಳ ಮಾತುಗಳು ಬಟ್ಟ ಬಯಲಾಗಿ ಅಲ್ಲಿ ಜನಗಳೇ ಇಲ್ಲದೆ ಆಗಿಬಿಟ್ಟಿದೆ. ಹಾಗೆ ಇವತ್ತು ಕೂಡ ಅನೇಕ ಸಭೆಗಳು ಖಾಲಿ 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 ಖಾಲಿ. ಹೇಳೋದು ಮಾತ್ರ ಏನೋ ಬರೀ ಸುಳ್ಳು, ಅಲ್ಲಿ ಒಂದು ನೆರವೇರುವುದಿಲ್ಲ. ಅವರ ನಡೆ ನುಡಿ ಕ್ರಿಯೆಗಳು ಕೂಡ ಪ್ರತಿಯೊಬ್ಬರಿಗೆ ಬಟ್ಟ ಬಯಲಾಗ್ತದೆ. ಒಂದು ದಿವಸ, 2 ದಿವಸ ಆಗಲಿ, 1 ತಿಂಗಳು 2 ತಿಂಗಳು ನೋಡ್ಬೋದು. ಆಮೇಲೆ ಅವರ ನಡೆಕೊಡಿಗಳು ಏನಾಗ್ತದೆ, ಅಲ್ಲಿ ಪ್ರತಿಯೊಂದು ಬಟ್ಟ ಬಯಲಾಗ್ತದೆ. ಅಲ್ಲಿ ಆಲಯದಲ್ಲಿ ಜನವೇ ಇಲ್ಲದಾಗ್ಬಿಡ್ತದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ನೋಡಿ, ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಂದ ಆಶೀರ್ವಾದ ಹೊಂದಿದವರು ಸರಿಯಾದ ವಿಚಾರವನ್ನು, ಸತ್ಯವನ್ನು ಸಾರ್ತಾ ಹೋಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಸತ್ಯವನ್ನು ಅರಿತಾಗ ದೇವರ ಆತ್ಮ ಯಾರಲ್ಲಿ ಇದೆಯೋ ಕೇಳುವವರಲ್ಲಿ ಅವರು ಏನು ಹೇಳ್ತಾರೆ ನೋಡಿ, ದೇವರ ಸೇವಕರುಗಳು ಬಂದರು, ಅವರಿಗೆ ದೇವರ ಆಶೀರ್ವಾದ ಮಾಡಲಿ ಅಂತೇಳಿ ಅವರನ್ನು ಪ್ರಾರ್ಥಿಸುವವರಾಗಿದ್ದಾರೆ. ಹಾಗೆ ನಿಜವಾಗ್ಲೂ ನಾವು ಇವತ್ತು ಸತ್ಯ ಸುವಾರ್ತೆಗೆ ಕಿವಿಗೊಟ್ಟು ಇಂಥ ಒಂದು ಸುಳ್ಳು ಬೋಧಕರು, ಯಾಜಕರುಗಳು, ಪ್ರವಾದಿಗಳ ಸಹವಾಸವನ್ನು ಬಿಟ್ಟು ದೇವರ ವಾಕ್ಯವನ್ನು ಮಾತ್ರ ಕೇಳಿ ವಿಧೇಯರಾಗಿ ನಾವು ಜೀವಿಸುವುದಾದರೆ ಖಂಡಿತವಾಗಿ ದೇವರ ನಾಮದಲ್ಲಿ ವಾಪಸ್ಸು ನ್ಯಾಯ ತೀರ್ಪಿಗೆ ಬರುವಂಥ ಯೇಸು ಕ್ರಿಸ್ತನನ್ನು ನ್ಯಾಯ ತೀರ್ಪಿನ ದಿವಸ ನಾವೆಲ್ಲರೂ ಜೆರುಸಲೇಮಿನಲ್ಲಿ ನೋಡುವವರಾಗಿದ್ದೇವೆ. ಅಂದರೆ ದೇವರ ವಾಕ್ಯ ಸತ್ಯ ಸುವಾರ್ತೆ ಕಿವಿಕೊಟ್ಟು ಇಂಥ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಇಂಥ ಸುಳ್ಳುಗಾರರನ್ನು ಬಿಟ್ಟು ಜೀವಿಸಿ ವಾಕ್ಯಕ್ಕೆ ವಿಧೇಯರಾಗಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ ನ್ಯಾಯ ತೀರ್ಪಿನ ದಿವಸ ನಾವು ಜೆರುಸಲೇಮಿನಲ್ಲಿ ಸ್ವಾಮಿ ಲಕ್ಷಾಧಿಪತಿ ದೇವದೂತರೊಂದಿಗೆ ಬೆಂಕಿಯ ಮಧ್ಯದಲ್ಲಿ ನ್ಯಾಯ ತೀರ್ಪಿಗೆ ಇಳಿದು ಬರುತ್ತಾರೆಂಬುದಾಗಿ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಅವತ್ತು ನಾವು ಕಾಣಬಹುದು. ಇಲ್ಲದಿದ್ದರೆ ಏನೇ ಆಗಲಿ, ಎಷ್ಟೇ ಎಷ್ಟು ದೊಡ್ಡ ಪ್ರವಾದಿಯಾಗಲಿ, ಯಾಜಕರಾಗಲಿ, ಸೇವಕರಾಗಲಿ, ಪಾಸ್ಟರ್ಗಳಾಗಲಿ, ವಿಶ್ವಾಸಿಗಳಾಗಲಿ, ಎಷ್ಟೇ ದಾನ ಧರ್ಮ ಮಾಡಲಿ, ಏನೇ ಮಾಡಲಿ, ಇದೆಲ್ಲ ಪ್ರಯೋಜನ ಬರುವುದಿಲ್ಲ. ಆದರೆ ದಾನ ಧರ್ಮ ಇದೆಲ್ಲ ಒಂದು ಭಾಗ. ಆದರೆ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿದ್ದೇವೆಯೋ ಇದು ಬಹಳ ಮುಖ್ಯ. ಅದಕ್ಕೆ ಯೇಸುಸ್ವಾಮಿ 12 ಮಂದಿ ಶಿಷ್ಯರಿಗೆ ಹೇಳಿದರು, ನಿಮ್ಮಲ್ಲಿ ಸಾಸುವೆ ಕಾಳಿನಷ್ಟು ವಿಶ್ವಾಸ ಇದ್ದರೆ ಈ ಬೆಟ್ಟ ಹೋಗಿ ಸಮುದ್ರಕ್ಕೆ ಬೀಳು ಅಂತ ಹೇಳಿದರೆ ಅದು ಬೀಳ್ತದೆ ಅಂತೇಳಿ. ನೋಡಿ, ಜಾಸ್ತಿ ಏನು ಹೇಳಿಲ್ಲ, ಈ ಸಾಸುವೆ ಕಾಳಿನಷ್ಟು ವಿಶ್ವಾಸ. ಅಂದರೆ 12 ಮಂದಿ ಶಿಷ್ಯರನ್ನು 3 ವರ್ಷ ಕರ್ಕೊಂಡು ಯೇಸುಸ್ವಾಮಿ ತಿರುಗಿದ್ರು, ಎಲ್ಲ ಕಾರ್ಯಗಳನ್ನು ಮಾಡಿದ್ರು.
ಇವರೇ ದೇವರು ತಿಳಿಸಿದ್ರು, ಎಲ್ಲವನ್ನ ಅವರಿಗೆ ಏನು ಮಾಡಿದ್ರು, ತೋರಿಸಿಕೊಟ್ರು. ಆದರೆ ಯೂದ ಒಬ್ಬ ಏನಾದ, ದೇವರಿಗೆ ವಿರುದ್ಧವಾಗಿ ಏನಾದ ಅಂತ ಹೇಳುವುದು ಸಾಧಾರಣ ಎಲ್ರಿಗೂ ಗೊತ್ತಿದೆ. ಬಾಕಿ 11 ಮಂದಿ ಶಿಷ್ಯರಲ್ಲಿ ಕೂಡ ಅಲ್ಲಿ 3 ವರ್ಷ ಕರ್ಕೊಂಡು ಹೋದ್ರು ಕೂಡ ದೆವ್ವ ಬಿಡ್ಸಕ್ಕೆ ಆಗದ ಕಾರಣ ಶಿಷ್ಯರು ಕೇಳಿದಾಗ ಯೇಸು ಹೇಳಿದ್ದು ಒಂದೇ ಮಾತು, ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸ ಇದ್ದರೆ ಬೆಟ್ಟ ಹೋಗಿ ಸಮುದ್ರಕ್ಕೆ ಬೀಳು ಅಂತ ಹೇಳಿದ್ರು ಏನಾಗ್ತದೆ, ಅದು ಹೋಗಿ ಅಲ್ಲಿಗೆ ಬೀಳ್ತದೆ. ಆಗ ಇವರಲ್ಲಿ ಸಾಸಿವೆ ಬಾಕಿ 100ಕ್ಕೆ 100ರಷ್ಟು ಬೇಡ, 90 ಬೇಡ, 80 ಬೇಡ, 50 ಬೇಡ, 10 ಬೇಡ, ಸಾಸಿವೆ ಕಾಳಿನಷ್ಟು ಇದ್ದರೆ ಆಗ ಈ 11 ಮಂದಿಯಲ್ಲಿ ಅವರು ದೇವರೊಂದಿಗೆ 3 ವರ್ಷ ತಿರುಗಿದಾಗ ಈ ಸಾಸಿವೆ ಕಾಳಿನಷ್ಟು ವಿಶ್ವಾಸ ಅವರಲ್ಲಿ ಇತ್ತ. ಆದ್ರೆ ಇವರು ತಿರುಗಾಡ್ತಾ ಇದ್ರು. ಯಾಕೆ? ಒಳ್ಳೆ ಬೋಧನೆ ಅವರಿಂದ ಹೋದ್ರೆ ಇವರಿಗೆ ತಿನ್ನಕ್ಕೆ ಸಿಕ್ತಿತ್ತು, ಆದ್ರಿಂದ ಇವರು ಅವರನ್ನ ಹಿಂಬಾಲಿಸ್ತಾ ಇದ್ರು. ಹಾಗೆ ಇವತ್ತು ಅನೇಕರು ಸೇವಕರುಗಳು ಅಂಥವ್ರು ಇಂಥವ್ರನ್ನ ತಿಳ್ಕೊಂಡು ಬೈಬಲ್ ತಗೊಂಡು ಹೋಗಿ ಇವತ್ತು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಜೀವನವನ್ನ ಹೊಟ್ಟೆ ತುಂಬಿಸಕ್ಕೆ ನೋಡಿಕೊಳ್ತಾ ಇದ್ದಾರೆ ಹೊರತು ಸತ್ಯ ಸುವಾರ್ತೆಯನ್ನ ತಿಳಿಸಿ, ಶಾಪ ಆಶೀರ್ವಾದವನ್ನು ಒಟ್ಟಿಗೆ ತಿಳಿಸಿ, ದೇವರ ವಿಷಯವನ್ನು 10 ಆಜ್ಞೆಗಳನ್ನು ಹಾಗೂ ಎಲ್ಲ ವಾಕ್ಯಗಳನ್ನ ತಿಳಿಸಿ ದೇವರನ್ನ ಈ ವಿಶ್ವಾಸಿಗಳನ್ನ, ಜನರನ್ನ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಇವರು ತಯಾರಾಗಿಲ್ಲ. ಕಾರಣ ಇವರೇ ಇನ್ನೂ ಪಾಪದಿಂದ ಬಿಡುಗಡೆ ಆಗಿಲ್ಲ. ಇನ್ನು ಹೇಗೆ ಇತರರನ್ನು ಬಿಡಿಸಲು ಸಾಧ್ಯ? ಅದಕ್ಕೆ ಈ ಮಾತನ್ನು ಹೇಳಿರೋದು, ನೀವು ನನ್ನನ್ನು ನೋಡುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಇಂಥವ್ರನ್ನ ಕಂಡುಹಿಡಿದು ನಾವು ಪ್ರತ್ಯೇಕವಾಗಿ ನಾವು ಇಂಥವರಿಂದ ಬೇರ್ಪಟ್ಟು ಸತ್ಯ ಸುವಾರ್ತೆಯನ್ನು ಕೇಳಿ ಓದಿ ತಿಳ್ಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಮಕ್ಕಳು ಕೂಡ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಲು ಅವರನ್ನು ತಯಾರು ಮಾಡುವಂಥ ಒಂದು ಜವಾಬ್ದಾರಿಕೆ ತಂದೆ ತಾಯಿಗಳಿಗೆ ಕೂಡ ದೇವರು ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಯರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ. ಅವರಿಗೆ ಇವರೆಲ್ಲರನ್ನ ಕಂಡುಹಿಡಿದು ತಿಳಿದುಕೊಂಡು ಮುಂದೆ ಜೀವಿಸುವಂಥ ಒಂದು ಜ್ಞಾನವನ್ನು ಅವರ ಮಕ್ಕಳನ್ನು ಕೂಡ ಇದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ, ಇತರರಿಗೂ ನಿಮ್ಮ ಚಿತ್ತಾನುಸಾರ ನಿಮ್ಮ ಈ ಸತ್ಯ ಸುವಾರ್ತೆ ವಿಷಯವನ್ನು ತಿಳಿಸುವಂತೆಯೂ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.